शेजारच्या गोवा राज्यात कर्नाटकीयन मजुरांवर गुंडगिरी आणि दडपशाही वाढली असून कर्नाटकमधील लोकांना विशेषतः कन्नड भाषिकांना लक्ष्य करून मारहाण केल्याचा आरोप समोर आलेत। बुधवारी संध्याकाळी विजयपूर जिल्ह्यातील कलकेरी गावचा रहिवासी अनिल राठोड या ट्रक चालकावर काही गुंडांनी हल्ला केला। गोव्यात सुरक्षितता नाही असं म्हणत अनिल आणि इतर कन्नड भाषिकांनी मुख्यमंत्री सिद्धरामय्यांकडे संरक्षणाची मागणी केली आहे। गोव्यातील पेडणेजवळच्या रस्त्यावर ट्रक अडवून गुंडगिरी करण्यात आली। ओमनी कार आणि जीपमधून आलेल्या आरोपींनी ट्रक थांबवून दडपशाही केली आणि चालक अनिलवर मारहाण करत अश्लील शिवीगाळ केली। अनिलने मोबाईलमध्ये हल्ल्याचा व्हिडिओ चित्रित केला। महाराष्ट्रातून गोव्यात बांधकामासाठी दगड घेऊन जात असताना त्याच्यावर हल्ला करण्यात आलाय। अनिल हा जीवन जगण्यासाठी गोव्यात स्थायिक झाला। गेल्या 6 महिन्यांपासून कन्नड भाषिकांवर सातत्याने हल्ले होत असल्याचा त्याचा आरोप आहे। पेडणे पोलीस ठाण्यामध्ये तक्रार दाखल करूनही गुंडांवर कोणतीही कारवाई न झाल्यामुळे अनिल आणि इतरांनी नाराजी व्यक्त केली आहे। गोवा राज्यातील म्हापसा ट्रक मालक संघटनेचे समीर शेट्टर आणि सुरेश पट्टीगेरी यांनी या संघटनेचा निषेध व्यक्त केला। गोव्यात कन्नड भाषिकांवर सातत्याने अत्याचार होत असून मुख्यमंत्री सिद्धरामय्या यांनी यात हस्तक्षेप करून गोव्याच्या मुख्यमंत्र्यांशी चर्चा करून अशा घटनांना आळा घालावा अशी मागणी करण्यात आली आहे। ಎಲ್ಲರಿಗೂ ನಮಸ್ಕಾರ। ನಾನು ಅನಿಲ್ ರಾಠೋಡ್ ಅಂತ ನನ್ನ ಹೆಸರು। ಇಲ್ಲಿ ಗೋವಾದಲ್ಲಿ ನಮಗೆ ಭಾಳಷ್ಟು ತೊಂದರೆಗಳು ಕೊಡಕತ್ತಿದ್ದಾರೆ। ಇಲ್ಲಿ ಲೋಕಲ್ ಜನ ಡೈರೆಕ್ಟ್ ಅವ್ರಿಗೆ ಗಾಡಿ ಓಡಿಸಿದ್ರೆ ಡೈರೆಕ್ಟ್ ಕೈ ಹಾಕಿಸಿ ಬಾಕಲ್ ತೆಗೆಸಿ ಕೈ ಹಾಕಿಸಿ ಡೈರೆಕ್ಟ್ ಹೊಡಿತಾರೆ ನಮಗೆ। ನೀವು ಘಾಟಿ ನೀವು ಕರ್ನಾಟಕದಿಂದ ಬಂದಿರಿ, ಮಹಾರಾಷ್ಟ್ರ ಇದ್ದೀರಿ, ಪ್ಲಸ್ UP ಬಿಹಾರ್ ಎಲ್ಲದ ಹೆಸರು ತಗೋತಾರೆ। ಘಾಟಿ तुम्ही ಇಲ್ಲಿ ದಂಧೆ ಮಾಡಬೇಡ್ರಿ, ನಿಮಗೆ ಹೊಡಿತೀವಿ ಇನ್ನೊಂದು ಕೇಸಿ ನಾವು ಇವತ್ತು ಭಾಳ ಹೊಡೆದಾನ್ರಿ। ಈಗ ನೋಡ್ರಿ ಎಲ್ಲರೂ ದಯವಿಟ್ಟು ನನಗೆ ಎಲ್ಲರೂ ಸಪೋರ್ಟ್ ಮಾಡಬೇಕಂತ ನಾ ಕೇಳ್ಕೊತೀನಿ। ನಮ್ಮ ಕರ್ನಾಟಕ CM ಅವ್ರಿಗೂ ಇದು ಮುಟ್ಟಬೇಕಂತ ನನ್ನ ಅಭಿಪ್ರಾಯ ಐತಿ। ಯಾಕಂದ್ರೆ ನಮ್ಮ ಕನ್ನಡ ಜನಗೆ ಭಾಳ ಅನ್ಯಾಯ ಆಗತೈತಿ। ಇದು ನಮ್ಗೆ ನೀವು ಸಪೋರ್ಟ್ ಮಾಡಬೇಕಂತ ನಮಗೆ ಒಂದು ರಿಕ್ವೆಸ್ಟ್ ಐತಿ। ಸ್ವಲ್ಪ ಎಲ್ಲರಿಗೂ ಸಪೋರ್ಟ್ ಮಾಡಿರಿ। ನಮಸ್ಕಾರ, ಧನ್ಯವಾದ। ನಮಸ್ಕಾರ, ನನ್ನ ಹೆಸರು ಶಂಭು ಶೆಟ್ಟರ್ ಅಂತೇಳಿ। ಸುಮಾರು ಗೋವಾ ರಾಜ್ಯದಲ್ಲಿ 35 ವರ್ಷ ಆಯಿತು ನಾವಿಲ್ಲೇ ವಾಸ ಆಗಿ ಬಿಸ್ನೆಸ್ ಮಾಡ್ತಾಯಿದ್ದೇವೆ। ಹಲವಾರು ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಕನ್ನಡಿಗರು ಆಗಮಿಸಿ ಶಂಭು ಶೆಟ್ಟರ್ ಅವರೇ ಒಂದು ಇದೇನು ಮಾಡೋದು ಅಂತೇಳಿ ಟ್ರೆಕ್ಕಿಂಗ್ ಅಂತೇಳಿ ಇದೇನು ಮಾಡಿದ್ದೇವೆ। ಹಾಗಾಗಿ ಯಾಕೆ ಮಾಡಿದ್ದೇವೆ, ಅನ್ಯಾಯ ಮಾಡ್ತಿದ್ದೇವೆ, ಸುಮಾರು ಪ್ರಾಬ್ಲಮ್ ಆಗ್ತಿದೆ। ಈ ಕರ್ನಾಟಕಕ್ಕೆ ಬಂದು ಇಲ್ಲೇ ಜನ ಭಾಳ ಜನ ಅವರು ಮನೆ ಎಲ್ಲ ಮಾಡಿಕೊಂಡು ಚೆನ್ನಾಗಿದ್ದಾರೆ, ಅವರು ವೋಟಿಂಗ್ ಕಾರ್ಡ್ ಎಲ್ಲ ಇಲ್ಲೇ ಇದಾವೆ। ಇದ್ದರೂ ಕೂಡ ನೀವು ಕರ್ನಾಟಕ ಅಂತೇಳಿ ದಬ್ಬಾಳಿಕೆ ಮಾಡಿ ಅವ್ರಿಗೆ ಗಾಡಿಯಿಂದ ಎಳೆದೇಳು ಹೊಡ್ತಿದ್ದಾರೆ ಅಂದ್ರೆ ನಮಗೆ ಕಿಮ್ಮತ್ತಿಲ್ಲಂಗೆ ಆಗ್ಬಿಟ್ಟಂತೆ। ನಾನು ಭಾರತವಾಸಿ ಅಲ್ವಾ, ನಾವೇನು ಪಾಕಿಸ್ತಾನದಾರ, ನಾವೆಲ್ಲ ಭಾರತವಾಸಿಯವರು ಎಲ್ಲಾದರೂ ಜೀವನ ಮಾಡಿ ಅಂತ ಮೋದಿ ಹೇಳಿದ್ದಾರೆ। ಹಾಗಾಗಿ ನಾವು ಇಷ್ಟು ರಿಕ್ವೆಸ್ಟ್ ಮಾಡ್ತಾಯಿದ್ದೇವೆ ಕರ್ನಾಟಕ ಗೌರ್ಮೆಂಟ್ ಅವರಿಗೆ, ಈ ತಕ್ಷಣ ಈ ಮೀಡಿಯಾದಿಂದ ಹೋಗಿ ನಮ್ಮ CM ಯಾಕಪ್ಪ ಅಂತ ಹೇಳಿದ್ರೆ ನಾವು ಇಲ್ಲಿಗಲೇನು ಮಾಡ್ತಾ ಇಲ್ಲ, ಎಲ್ಲ ಟ್ಯಾಕ್ಸ್ ಕಟ್ತಿದ್ದೇವೆ, ಪರ್ಮಿಟ್ ತೊಗೊಂಡು ಎಲ್ಲ ಮಾಡ್ತಿದ್ದೇವೆ। ಒಂದು ಗಾಡಿಯಿಂದ ಒಂದು ಮೆಕ್ಯಾನಿಕ್ ಎಲ್ಲ ಸುಮಾರು ಇನ್ಕಮ್ ಇದೆ। ಅವ್ರು ಹೇಳ್ತಾರೆ ಗಾಡಿ ತೊಗೊಂಡು ಹೇಳ್ತಿದ್ದಾರೆ, ಅವ್ರು ಹೇಳೋ ನಮ್ಗೆ ಯಾರಪ್ಪ, ಗೋವಾ ಗೌರ್ಮೆಂಟ್ ನಮಗೆ ಹೇಳಿಲ್ಲ, ಒಂದು ಇನ್ನೇನವರು ನಮಗೆ ಧಮಕಿ ಕೊಡ್ತಾ ಇದ್ದಾರೆ। ಹಾಗಾಗಿ ಇದರಿಂದ ಭಾಳ ದಬ್ಬಾಳಿಕೆ ಆಗಿದೆ। ಇವತ್ತು ನಮ್ಮ ಡ್ರೈವರ್ ಬಿಟ್ಟಿದ್ದಾರೆ, ಭಾಳ ಅನ್ಯಾಯ ಇದೆ। ಅವನು ಹೊಡೆದು ನೋಡಿಬಿಟ್ರೆ ನಮಗೆ ಕಣ್ಣೀರು ಬರ್ತಾ ಇದೆ। ಇವತ್ತು ಅವನು ಎಲ್ಲೆಲ್ಲಿ ಹೊಡೆದಾರೆ, ಎದೆಗೆ ಕೆಳಗಡೆ ಸ್ಪಾಟ್ ಅಂತ ಹೊಡೆದಾರೆ, ಕಿವಿಗೆ ಹೊಡೆದಾರೆ। ದೇವರೇ ಶಿವ 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 ಹೇಳಬಾರ್ದು ಪರಿಸ್ಥಿತಿ ಒಂದು ನೋಡಿಬಿಟ್ರೆ ನಮಗೆ ಇಂಥ ದುಃಖ ಆಗ್ತೈತಿ। ಈ ಪರಿಸ್ಥಿತಿ ಯಾರಿಗೆ ಬರಬಾರ್ದು, ಇವತ್ತು ಅವನಿಗೆ ಬಂದೈತಿ, ನಾಳೆ ಬೇರೆ ಬರ್ತೈತಿ। ಹಾಗಾಗಿ ನಾವೆಲ್ಲ ಗೋವಾದಲ್ಲಿ ಇರೋಂಥ ಕನ್ನಡಿಗರಿಗೆ ಹೇಳ್ತಾ ಇದ್ದೀನಿ, ಈ ಮಾಧ್ಯಮದ ಮುಖಾಂತರ ಎಲ್ಲರೂ ಎಚ್ಚರಾಗಿ ಇದಕ್ಕೆ ನಾವು ಏನಾರ ಒಂದು ದಾರಿ ಹೋಗು ಅಂತ ಹೇಳ್ತಾ ಇದ್ದೀನಿ। ಇದ್ರ ಬಗ್ಗೆ ಮತ್ತು ನಾವು CM ಹತ್ರ ಹೋಗೋರಿದ್ದೇವೆ, ನೀವೆಲ್ಲರೂ ಬರುವಂತ ಬಯಸ್ತಾ ಇದ್ದೀನಿ। ನಮಸ್ಕಾರ। ನಾನು ಸುರೇಶ್ ಪಟ್ಟಿಗೇರಿ ಅಂತ, ಟ್ರಕ್ ಓನರ್ ಅಸೋಸಿಯೇಷನ್ ಮಾಪ್ಸಾ ಗೋವಾ ಅದರ ವತಿಯಿಂದ ಮಾತಾಡ್ತಾ ಇರೋದು। ಗೋವಾದಲ್ಲಿ ಕನ್ನಡದವರ ಮೇಲೆ ಆಗುತ್ತಿರತಕ್ಕಂತಹ ಗೋವಾದವರ ದರ್ಬಾರ ಬಹಳ ಹೆಚ್ಚಾಗಿದೆ। ಹೇಳೋದಂದರೆ ಇವತ್ತಿನ ದಿನ ನಮ್ಮ ಟ್ರಕ್ ತೆಗೆದುಕೊಂಡು ಯಾರು ಮಟೀರಿಯಲ್ ಸಪ್ಲೈ ಮಾಡ್ತಾರೆ ಕನ್ಸ್ಟ್ರಕ್ಷನಿಗೆ ಅವರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ। ಇವತ್ತು ಅನಿಲ್ ರಾಠೋಡ್ ಅಂತ ಒಬ್ಬ ಡ್ರೈವರ್ನಿಗೆ ಅವನು ಕಲ್ಲು ತುಂಬ್ಕೊಂಡು ಗಾಡಿ ಒಳಗೆ ಅವನು ಮಹಾರಾಷ್ಟ್ರದಿಂದ ಗೋವಾ ಬರ್ತಾ ಇದ್ದ, ಆವಾಗ ಎಣ್ಣೆ ಚಡಾವದಲ್ಲಿ ಅವನ ಗಾಡಿಗೆ ತರ್ವಿ ಅವನಿಗೆ ಸಿಕ್ಕಾಪಟ್ಟಿ ಹೊಡೆದಿದ್ದಾರೆ। 4-5 ಜನ ಬಂದು ವ್ಯಾನ್ ತೊಗೊಂಡು ಅವನ ಗಾಡಿಗೆ ಅಡ್ಡ ಹಾಕಿ ನೀನು ಎಲ್ಲಿ ಅವನು ಕರ್ನಾಟಕದವನು ಅಂತ ಕೇಳಿ ಹೊಡಿತಾ ಇದ್ದಾರೆ।
ಗೋವಾದಲ್ಲಿ ಕನ್ನಡದವರ ಮೇಲೆ ಬಹಳ ದಬ್ಬಾರ ನಡೀತಾ ಇದೆ ಗೋವಾದವ್ರದ್ದು. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ನಮಗೆ ಸಹಕಾರ ಕೊಡಿ. विनोद कोलकार, KMM मराठी, बेळगाव.